ಒಂದೇ ಒಂದು ಸೆಕೆಂಡ್ ಸರ್ ಬಂದೆ. ಆರಾಮು. This our only one. It gives us air to breathe, water to drink, food to eat, life to live. Without that life makes it possible for life. We have an active to collect our information and test that. Over ಚಂದನೆಯಿಂದ ಕರೆಯುತ್ತಾರೆ. ನಮಸ್ತೆ, ನಾನು ಶ್ರೇಯ. ನಾವು ಪ್ರತಿನಿತ್ಯ ಮನೆಯಲ್ಲಿ ಸೋಪ್, ಸಬೀನ, ಜೆಲ್ಗಳನ್ನು ಬಳಸ್ತೇವೆ ಅಲ್ವಾ? ಅವುಗಳನ್ನು ತಯಾರಿಸುವಾಗ ಕೆಮಿಕಲ್ಸ್ ಬಳಸ್ತಾರೆ. ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದರ ಬದಲಿಗೆ ನಮ್ಮ PM ಶ್ರೀ ಬ್ರ್ಯಾಂಡ್ ಪೌಡರನ್ನು ಬಳಸೋದ್ರಿಂದ ಪಾತ್ರೆಗಳು ಫಳಫಳ ಹೊಳೆಯುತ್ತೆ. ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಇದನ್ನ ನೈಸರ್ಗಿಕ ವಸ್ತುಗಳನ್ನು ಬಳಸಿ ತಯಾರಿಸಿದ್ದೇವೆ. ಆರೋಗ್ಯಕ್ಕೂ ಒಳ್ಳೆಯದು. PM ಶ್ರೀ ಬ್ರ್ಯಾಂಡ್ ಬಳಸಿ ಆರೋಗ್ಯ ಉಳಿಸಿ. ಸ್ವಾಗತ. ಬನ್ನಿ. ನಾನು 4ನೇ ತರಗತಿ ಸಾಗರದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಪಾತ್ರೆ ತೊಳೆಯಲು ಪಿಂಜಲ್ ಬದಲಿಗೆ ಇದನ್ನು ಬಳಸಿ ಪಾತ್ರೆ ತೊಳೆದರೆ ಪಾತ್ರೆಗಳು ಫಲಫಲ ಹೊರಟವೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಅನ್ನು ಬಳಸಿಲ್ಲ. ನೈಸರ್ಗಿಕ ವಸ್ತುಗಳನ್ನು ಬಳಸಿ ತಯಾರಿಸಲಾಗಿದೆ. ಪಾತ್ರೆ ತೊಳೆಯೋದ್ರಿಂದ ಯಾವುದೇ ಚರ್ಮ ರೋಗಗಳು ಬರುವುದಿಲ್ಲ. ಇದನ್ನು ಹ್ಯಾಂಡ್ ವಾಶ್ ಆಗಿ ಬಳಸಬಹುದು. ಕೆಮಿಕಲ್ನಿಂದ ಮುಕ್ತಿ ಹೊಂದಿ ಉತ್ತಮ ಆರೋಗ್ಯ ಪಡೆಯುತ್ತೆ. ನಮಸ್ತೆ. ಬನ್ನಿ. ನನ್ನ ಹೆಸರು ನಾನು 4ನೇ ತರಗತಿ CP ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತೇನೆ. ನನ್ನ ಶಾಲೆಯ ಹೆಸರು PMC KPS ನನಗಿದೆ. ನಿಮಗೆಲ್ಲ ವಿಧವಾದ ದಟ್ಟವಾದ ಕಪ್ಪು ಕೂದಲು ಬೇಕೆ, ಹಾಗಾದರೆ ನೀವು ಶೀಘ್ರಪುಡಿಯಿಂದ ತಲೆ ತೊಳೆಯಿರಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜರು ಶೀಘ್ರಪುಡಿಯಿಂದ ತಲೆ ತೊಳೆಯುತ್ತಿದ್ದರು. ಅವರಿಗೆ ಕೂದಲು ಬೇಗ ಬೆಳ್ಳಗಾಗುವುದಿಲ್ಲ ಮತ್ತು ಕೂದಲು ಉದುರುವುದಿಲ್ಲ, ಚರ್ಮ ರೋಗಗಳು ಬರುವುದಿಲ್ಲ ಮತ್ತು ಆಸ್ಪತ್ರೆಯಿಂದಲೂ ದೂರ ಇರುತ್ತದೆ. ಧನ್ಯವಾದಗಳು. ನಮಸ್ತೆ. ಬನ್ನಿ. ನನ್ನ ಭಾವನೆ. ನನ್ನ ಶಾಲೆ ಹೆಸರು PMC KPS ಚುಣಿಕೆರೆ. ನೀವು ಕಾಂತಿಯುಕ್ತವಾದ ಮೃದುವಾದ ನುಣುಪುರ ಚರ್ಮವನ್ನು ಬೆಂಕಿ ಎತ್ತಿ ಮಾಡಿ ನೋಡಿ. ಅರಿಶಿನ, ಕಡಲೆ ಹಿಟ್ಟು, ಚಾಕೊಲೇಟಿಗೆ ಹಾಲು ಬಿಟ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಂಡು 20-30 ನಿಮಿಷ ಬಿಟ್ಟು ತೊಳೆದ ಚರ್ಮ ಮೃದುವಾಗಿ ಕಾಂತಿಯುಕ್ತಗೊಳ್ಳುತ್ತದೆ. ಸಾಂಬ್ರಾಣಿಕ ಪ್ರತಿ ಬಳಸಿ ಆರೋಗ್ಯವನ್ನು ಚರ್ಮ ಗಳಿಸಿ. ಧನ್ಯವಾದಗಳು. ನಮಸ್ಕಾರ. ಬನ್ನಿ. ನಾನು ಸಹನ. ಇದು ಕರ್ನಾಟಕದಲ್ಲಿ ನಾನು ಉತ್ತಮ ಪಾನೀಯ. ನಿಮ್ಮ ಶರೀರ ಯಾವಾಗಲೂ ತಾಜಾತನದಿಂದ ಕೂಡಿರುವಂತೆ
150 ಪ್ಯಾಕೆಟ್ ಮಾಡಿ. ಪಾನೀಯನಾ? ನಮಸ್ತೆ ಬನ್ನಿ. ನಮಸ್ತೆ ಏನಿದು? ರಾಗಿ ಇದು ರಾಗಿ ಹಪ್ಪಳ. ಏನಿದು? ಏನಕ್ಕಿದು? ಏನಕ್ಕೆ ಉಪಯೋಗ ಇದು? ನಮಸ್ಕಾರ ಅಶ್ವಗಂಧನ ಒಳಗೋಗುತ್ತೆ ಪುಟ್ಟ, ದೂರ ಹೋಗ್ಬೇಕು ನಾವು ದಾವಣಗೆರೆ. ರಾಗಿ ಶಾವಿಗೆ ಕಾಯಿ ರಸ ಸರ್. ನನ್ನ ಹೆಸರು ಕಾವ್ಯ. ಡೆಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಒತ್ತಡ ರಹಿತ ಜೀವನ. ಒತ್ತಡ ನನ್ನ ಜೀವನದ ಭಾಗ ಅಷ್ಟೇ, ಅಲ್ಲಿ ಒತ್ತಡದ ಜೀವನ ಅಲ್ಲ ಅಲ್ವಾ? ಆದರೆ ಇದನ್ನು ನಾವು ಹೇಗೆ ನಿರ್ವಹಿಸ್ತೀವಿ ಎಂಬುದು ಮುಖ್ಯ. ಒತ್ತಡ ಅಂದರೆ ಕೇವಲ ಕೆಲಸದ ಹೊರೆ ಅಲ್ಲ, ಇದು ಸವಾಲುಗಳಿಗೆ ನಮ್ಮ ದೇಹ ಮತ್ತು ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಹಾಗೆ ಈ ಒತ್ತಡದ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ತಿಳ್ಕೊಳ್ಳೋಣ. ನಾವು ಯಾವುದೇ ಸವಾಲುಗಳಿಗೆ ಎದುರಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗ್ತವೆ. ನಮ್ಮ ದೇಹದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ. ಯಾರಪ್ಪ ಅಂದರೆ ಅದೇ ಅಡ್ರಿನಾಲಿನ್. ಇದು ನಮಗೆ ಯಾವುದೇ ಭಯವಾದಾಗ, ಅಂದರೆ ರಸ್ತೆಯಲ್ಲಿ ಡ್ರೈವ್ ಓಡಿಸ್ಕೊಂಡು ಬಂದಾಗ ಅಥವಾ ಎಕ್ಸಾಮನ್ನು ಕೂತ್ಕೊಂಡಾಗ ಈಗ ತಕ್ಷಣ ಅಡ್ರಿನಾಲಿನ್ ಎಂಬ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಆಗ ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ, ಉಸಿರಾಟ ಬೇಕಾಗುತ್ತೆ. ಇದರಿಂದ ಪರಿಸ್ಥಿತಿನ ಕಂಟ್ರೋಲ್ ಮಾಡೋ ಶಕ್ತಿ ಕೊಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಇತ್ತಲ್ಲಪ್ಪ, ಇದರಲ್ಲಿ ನಮ್ಮ ದೇಹದ ಅಲಾರಾಮ್ ಬಿಲ್ ಅಂತ ಕರಿತೀವಿ. ಇದು ನಮ್ಮ ಸ್ಟ್ರೆಸ್ ಹಾರ್ಮೋನಿ ಆಗಿರುತ್ತೆ. ಇದು ನಮ್ಮ ದೇಹಕ್ಕೆ ಒಂದು ಅಪಾಯ ಇದೆ ಅಂತ ಗೊತ್ತಾದಾಗ ನಮಗೆ ಅಪಾಯದ ಸಿಗ್ನಲ್ ಕೊಡುತ್ತೆ. ನಾವು ದಿನವಿಡೀ ಬರೀ ಚಿಂತೆ ಮಾಡ್ತಿದ್ರೆ ಈ ಕಾರ್ಟಿಸಾಲ್ ನಮ್ಮ ದೇಹದಲ್ಲಿ ಹಾಗೆ ಉಳಿದು ನಮಗೆ ಜಾಸ್ತಿ ನಿದ್ದೆ ಬರಲ್ಲ, ಜಾಸ್ತಿ ಹಸುವಾಗಲ್ಲ, ಹಾಗೆ ಬೇಗ ಸುಸ್ತಾಗುತ್ತೆ. ಇದರಿಂದ ಒತ್ತಡ ಅನ್ನೋದು ಶುರುವಾಗುತ್ತೆ. ಈಗ ಈ ಮರ ನೋಡ್ತಿದ್ದೀರಲ್ಲ, ಈ ಮರ ನೋಡಿ ನಿಮಗೆ ಏನು ಅನಿಸ್ತೈತೆ? ಒಣಗೋಗಿದೆ ಅನಿಸ್ತೈತಲ್ವಾ? ಈ ಮರ ನಮ್ಮ ಜೀವನದ ಒತ್ತಡದ ಮರ ಇದ್ದಂಗೆ. ಈ ಮರಕ್ಕೆ ಒಂದು ವಿಷ ಹಾಕಿದ್ರೆ ಹೇಗೆ ಒಣಗೋಗುತ್ತಲ್ವಾ, ಹಾಗೆ ನಮ್ಮ ಒತ್ತಡನು ನಮ್ಮ ಜೀವನನ ಹಾಗೆ ಒಣಗೋಗಿ ಮಾಡುತ್ತೆ. ಇದೇನಂತ ಹೇಳ್ತೀನಿ. ಈಗ ಈ ಮರದ ಕೆಳಗಡೆ ಕೆಲವೊಂದು ವಿಷಯನ ಬಂದಿದ್ದೀನಿ. ಏನಪ್ಪ ಅಂದರೆ ಅತಿಯಾದ ಆಲೋಚನೆ ಇದ್ದಾಗ, ನಿದ್ದೆ ಕೊರತೆ ಇದ್ದಾಗ, ಮೊಬೈಲ್ ಅಡಿಕ್ಷನ್ ಇದ್ದಾಗ, ಪರೀಕ್ಷೆ ಭಯ ಇದ್ದಾಗ, ಈ ಎಲ್ಲ ಕಾರಣಗಳಿಂದ ನಮ್ಮ ಮನಸ್ಸು ಬೇರ್ಗಳನ್ನ ಸುಡುತ್ತೆ. ಹಾಗೆ ಒಂದು ಮರಕ್ಕೆ ವಿಷ ಹಾಕಿದಾಗ ಕೊಂಬೆಗಳೆಲ್ಲ ಹೇಗೆ ಒಣಗೋಗ್ತಾವಲ್ವಾ, ಹಾಗೆ ಒಣಗಿದ ಕೊಂಬೆಗಳೇ ನಮ್ಮ ಜೀವನಕ್ಕೆ ಪರಿಣಾಮ ಆಗ್ತವೆ. ಆವಾಗ ನಮ್ಮ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ, ತುಂಬ ತಲೆನೋವು, ಸುಸ್ತಾಗುತ್ತೆ, ಹಾಗೆ ಒಟ್ಟಿಯಾಗಿರ್ಬೇಕು ಅನಿಸುತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಎಲೆಗಳು ಇಲ್ಲ, ಹೂಗಳು ಇಲ್ಲ. ಈ ಗಿಡನ ಮತ್ತೆ ಚಿಗುರಿಸೋಕ್ಕೆ ಸಾಧ್ಯ ಇದೆಯಾ? ಮತ್ತೆ ಇದು ಬೆಳೆಯುತ್ತಾ? ಹೌದು, ಖಂಡಿತ ಸಾಧ್ಯ ಇದೆ. ಈ ಗಿಡಕ್ಕೆ ನಾವು ಧ್ಯಾನ, ಯೋಗ, ನಗು ಕೊಟ್ಟರೆ ಈ ಗಿಡ ಮತ್ತೆ ಈ ಗಿಡದ ಥರ ಚಿಗುರುತ್ತೆ. ಈ ಗಿಡದಿಂದ ನಾವು ಇದರಿಂದ ಏನು ತಿಳ್ಕೊಬೇಕಂದ್ರೆ, ಒತ್ತಡ ಜೀವನದ ಕಟ್ ಮಾಡಿ ಹೊಸ ಜೀವನನ ಬೆಳೆಸಿದೆ. ಧನ್ಯವಾದಗಳು. ನಾನು ಸಂಜನಾ. ನಾನು 7ನೇ ತರಗತಿ ಎ ವಿಭಾಗದಲ್ಲಿ ಓದ್ತಿದ್ದೇನೆ. ಇವತ್ತು ನಾನು ಜಂಕ್ ಫುಡ್ ತಿನ್ನೋದ್ರಿಂದ ಏನೇನು
ಆಗುತ್ತೆ, ಏನೇನು ಅವಂತರ ಆಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಬರೀ ಜಂಕ್ ಫುಡ್ ಪ್ಯಾಕೆಟ್ ನೋಡಿ ಅದನ್ನು ತರ್ತೀವಿ, ಆದರೆ ಅದರಿಂದ ನಮ್ಮ ಹಾರ್ಟ್, ಲಿವರು ಮತ್ತು ಕಿಡ್ನಿಗೆ ಏನೇನು ಪರಿಣಾಮ ಅಂತ ನಮಗೆ ಗೊತ್ತಿರಲ್ಲ. ನಾವು ಸುಮ್ಮನೆ ತಿನ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಮಾಡಬಾರ್ದು. ಆ ಜಂಕ್ ಫುಡ್ಡಲ್ಲಿ ಜಾಸ್ತಿ ಉಪ್ಪು, ಶುಗರು, ಆಯಿಲು ಎಲ್ಲ ಹೊಂದಿರ್ತವೆ. ಅಂದರೆ ಅದರಲ್ಲಿ ನ್ಯೂಟ್ರಿಷನ್ಸ್ ಅನ್ನೋದೇ ಇರಲ್ಲ. ಝೀರೋ ನ್ಯೂಟ್ರಿಷನ್ಸ್ ಅಂತಲೂ ನಾವು ಹೇಳ್ಬೋದು. ಜಂಕ್ ಫುಡ್ ತಿನ್ನೋದ್ರಿಂದ ಯಾವ್ಯಾವ ಪಾರ್ಟಿಗೆ ಏನೇನಾಗುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಹಾರ್ಟು, ದ ಕ್ರೈ ಆಫ್ ದ ಹಾರ್ಟು, ಹೃದಯದ ಅಳನು. ಹೃದಯ ಹೇಳ್ಕೊಂಡು ಏನೋ ಹೇಳ್ತಿದ್ದೆ, ಅದೇನು ಅಂತ ಕೇಳೋಣ. ನಾನು ನಿಮ್ಮ ಎದೆ ಒಳಗೆ ಕುತ್ಕೊಂಡು ನಿಮಗಾಗಿ ನಿರಂತರವಾಗಿ ಬಡಿಯುವ ನಿಮ್ಮ ಪ್ರೀತಿಯ ಹೃದಯ. ಅದು ನೀವು ತಿನ್ನುವ ಆ ಬರ್ಗರು, ಪಿಜ್ಜಾ ಮತ್ತು ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಎಂಬ ಕೆಟ್ಟ ಕೊಬ್ಬಿದೆ. ಇದು ನನ್ನ ರಕ್ತನಾಳಗಳಲ್ಲಿ ಕಸ ಥರ ಅಂಟ್ಕೊಂಡ್ಬಿಟ್ಟಿದೆ. ಇದರಿಂದ ನಾನು ರಕ್ತವನ್ನು ಪಂಪ್ ಮಾಡಲು ತುಂಬ ಕಷ್ಟವಾಗ್ತೀನಿ. ಈ ಥರನೇ ಮುಂದುವರಿತಾ ಇದ್ದರೆ ನಾನು ಒಂದು ದಿವಸ ಬಡಿಯೋದನ್ನು ನಿಲ್ಲಿಸಲೇಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಕೊಬ್ಬಿನ ಹೊರೆ ಹಾಕಬೇಡಿ. ಎರಡನೇದಾಗಿ ಲಿವರ್ ಪ್ರಾರ್ಥನೆ, ದ ಪ್ರೇಯರ್ ಆಫ್ ದ ಲಿವರ್. ಲಿವರ್ ನಮಗೇನು ಪ್ರಾರ್ಥನೆ ಮಾಡ್ತಿದ್ದೆ, ಅದೇನು ಅಂತ ಕೇಳೋಣ. ನಾನು ನಿಮ್ಮ ದೇಹದ ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ, ನಾನು ನಿಮ್ಮ ಲಿವರ್. ಆ ಬಣ್ಣದ ಸೋಡಾ, ಕೋಲಾ, ಜ್ಯೂಸಸ್ಸಲ್ಲಿ ಜಾಸ್ತಿ ಸಕ್ಕರೆ ಇರೋದ್ರಿಂದ ಅದು ನನಗೆ ವಿಷ ಥರ ಕಾಣಿಸುತ್ತೆ. ನಾನು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗದೆ ನಾನು ಫ್ಯಾಟಿ ಲಿವರ್ ಆಗಿ ಬದಲಾಗ್ತಿದ್ದೀನಿ. ಅದಕ್ಕೆ ನನ್ನ ಮೇಲೆ ಕೊಬ್ಬಿನ ರಾಶಿ ಮಾಡಬೇಡಿ. ನನಗೆ ಶುದ್ಧವಾದ ಹಣ್ಣಿನ ಜ್ಯೂಸ್ ನೀಡಿ ಸಾಕು. ಜಂಕ್ ಫುಡ್ ಬಿಡಿ, ಜೀವ ಉಳಿಸಿ. ಧನ್ಯವಾದ. ಅದು ಬದಲಾಗಿಸುವ ಪ್ರಕೃತಿಯ ನಡುವೆ ನಮ್ಮ ದೇಹವನ್ನು ಕಾಪಾಡುವುದು ಸಾಕಾಗುತ್ತದೆ. ಹವಾಮಾನಕ್ಕೆ ತಕ್ಕಂತೆ ಬಟ್ಟೆ ಧರಿಸುವುದು ನಮ್ಮ ದೇಹದ ಆಂತರಿಕ ಹೆಚ್ಚಿನ ಸಮತೋಲನದಲ್ಲಿ ಇಳಿಸಲು ಸಹಾಯ ಮಾಡುತ್ತದೆ. ಬಟ್ಟೆಯ ಆಯ್ಕೆ ತಕ್ಕದಾಗ ರೋಗ ಮತ್ತು ಚರ್ಮ ಶಕ್ತಿಯ ಮೇಲೆ ಒತ್ತಡ ಬೀರುತ್ತದೆ. ಬಟ್ಟೆಯ ಆಯ್ಕೆ ತಪ್ಪಾದಾಗ ನಮ್ಮ ಚರ್ಮ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಒತ್ತಡ ಬೀರುತ್ತದೆ. ಪ್ರತಿಯೊಂದು ಬಟ್ಟೆಯ ನುಡುಗಳು ಒಂದೊಂದು ಗುಣವನ್ನು ಹೊಂದಿದೆ. ಕೆಲವು ಶಾಖವನ್ನು ಹೊರಹಾಕುತ್ತೆ, ಇನ್ನು ಕೆಲವು ಶಾಖವನ್ನು ನಿಮಗೆ ತಿಳ್ಕೊಳ್ಳೋಣ. ನಾವು ಯಾವ ಬಟ್ಟೆ, ಯಾವ್ಯಾವ ಥರ, ಯಾವ್ಯಾವ ಕಾಲದಲ್ಲಿ ಯಾವ ಥರ ಬಟ್ಟೆ ಹಾಕಿ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಹೇಮಶ್ರೀ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾವೆಲ್ಲರೂ ಓದ್ತಿರೋ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆಯಾ? ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನಿಸಿದ್ಯಾ? ನೀವು ಯಾರಾದರೂ ಹಳೆ ಕಾಲ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ದೀರಾ? ನಾನು ಹೇಳ್ತೀನಿ, ಶಿಕ್ಷಣ ನಮ್ಮ ಬದುಕಿಗೆ ಒಂದು ದಾರಿ ಆಗಬೇಕು. ನಾವು ಕಲ್ತ್ವಿದ್ಯೆ ನಮ್ಮ ಬದುಕನ್ನು ರೂಪಿಸ್ಬೇಕು. ಅದಕ್ಕೆ ರಾಮಕೃಷ್ಣ ಆಶ್ರಮ ನಮ್ಗೆ ಏನು ಹೇಳುತ್ತೆ ಅಂದರೆ, ಬದುಕಲು ಕಲಿಯಿರಿ ಅಂತ. ನಮ್ಮ ಹಿಂದಿನ ಕಾಲದವ್ರು ಓದಿದಂಥ ಶಿಕ್ಷಣ ಪದ್ಧತಿ ಈ ರೀತಿಯಾದ ಬದುಕಿನ ಶಿಕ್ಷಣವನ್ನು ನೀಡ್ತಾ ಇತ್ತು. ಆದರೆ ಈಗ ಅದು ಬರೀ ಜ್ಞಾನಾರ್ಜನೆ ಪರಿಧಿಗೆ ಸೇರ್ಕೊಂಡ್ಬಿಟ್ಟಿದೆ. ವೇದಗಳ ಕಾಲದಲ್ಲಿ ಇದ್ದಂಥ ಗುರುಕುಲ ಶಿಕ್ಷಣ ವ್ಯವಸ್ಥೆನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈಗಿರೋ ಶಿಕ್ಷಣನ ನಾವು ಸರಿ ಮಾಡಿಕೊಂಡು ಮುಂದಿನ ನಮ್ಮ ಶಿಕ್ಷಣ ಹೇಗಿರ್ಬೋದು ಅಂತ ಯೋಚಿಸೋಕೆ ಗೊತ್ತಾಗುತ್ತೆ. ಬನ್ನಿ, ಹಾಗಾದರೆ ನಾವು ಮೊದಲು ನಮ್ಮ ಗುರುಕುಲ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ತಿಳಿಯೋ ಪ್ರಯತ್ನ ಮಾಡೋಣ. ಹಿಂದಿನ ಕಾಲ ಅಂದರೆ ವೇದ ಕಾಲದಲ್ಲಿ ಗುರುಕುಲ ಶಿಕ್ಷಣ ಅಂತ ವ್ಯವಸ್ಥೆ ಇತ್ತು. ಅದರಲ್ಲಿ ಗುರು ಶಿಷ್ಯ ಅಂತ ಇರ್ತಿದ್ರು. ಗುರು ಎಲ್ಲಿರ್ತಾರೋ ಅಲ್ಲಿಗೆ ಶಿಷ್ಯ ಹೋಗಿ ಗುರು ಕಲಿಸಿದ ಎಲ್ಲ ವಿದ್ಯೆನ ಕಲ್ತು ಬರಬೇಕಾಗಿತ್ತು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಯೋ ತನಕ ಎಲ್ಲರೂ ಗುರುವಿನ ಮನೆಯಲ್ಲೇ ವಾಸಿಸ್ತಾ ಇದ್ರು ಮತ್ತು ಕಲಿತಾ ಇದ್ರು. ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಗುರು ಪಾಠವನ್ನು ಹೇಳ್ಕೊಡ್ತಿದ್ರು. ಬರೀ ಪುಸ್ತಕದ ಪಾಠ ಅಲ್ಲದೇನೆ ದೈಹಿಕ, ಆಧ್ಯಾತ್ಮಿಕ ಮತ್ತು ಇತರ ಚಟುವಟಿಕೆ ಗುರು ಶಿಷ್ಯನಿಗೆ ಹೇಳ್ಕೊಡ್ತಾ ಇದ್ರು. ಅಲ್ಲಿಂದ ಅವ್ರ ಶಿಕ್ಷಣನ ಮುಗಿಸಿ ಆಚೆ ಬಂದವರು ಉತ್ತಮ ಜೀವನ ನಡೆಸೋದಕ್ಕೆ ಸಹಾಯ ಆಗ್ತಾ ಇತ್ತು ಮತ್ತು ಅವ್ರು ಕಲಿತಿದ್ದ ವಿದ್ಯೆ ಜೀವನದ ಕೌಶಲಗಳು ಮತ್ತು ಮೌಲ್ಯಗಳನ್ನ ತೋರಿಸೋ ಥರ ಇತ್ತು. ಈಗಿನ ಕಾಲದ ಶಿಕ್ಷಣ ವ್ಯವಸ್ಥೆಯ ಅಪವಾದಗಳು ಅಂದರೆ ಸಮಸ್ಯೆ ಏನೇನು ಅಂತ. ಅಂಕಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಅಂದರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನೋಡ್ಬೋದು, ಯಾರಿಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾ ಇದೋ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಸಿಗ್ತಾ ಇದೆ. ಬೇರೆ ಮಕ್ಕಳು ಕಮ್ಮಿ ತೆಗ್ದಿರ್ತಾರೆ, ಆದರೆ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಯಾರೂ ನೋಡಲ್ಲ. ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದ್ರ ಮೇಲೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಕಂಠಪಾಠ ಸಂಸ್ಕೃತಿ ಅಂದರೆ ಟೀಚರ್ಸು ಪಾಠ ಮಾಡಿದ್ನ ಯಾರು ಸರಿಯಾಗಿ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನೋಟ್ಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಬರ್ಸಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಬರಿತಾ ಇದ್ದಾರೆ ಹೊರತು ಅವ್ರ ಓನ್ ವರ್ಡ್ಸಲ್ಲಿ ಯಾರೂ ಬರಿತಾ ಇಲ್ಲ. ಧನ್ಯವಾದಗಳು. ನನ್ನ ಹೆಸರು ಕುಸ್ಮಯನ್ವಿ. ನಾನು 6ನೇ ತರಗತಿಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಕೊಟ್ಟಿರುವ ವಿಷಯ ಕೃಷ್ಣನ ಬದುನ. ನಮಗೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಗೊತ್ತು, ಅದಕ್ಕೆ ನಾವು ಏನೇನು ತಿಂತಿದ್ದೀವಿ ಅಂತ ಎಂಬ ಅರಿವು ಎಷ್ಟೋ ಜನಕ್ಕಿಲ್ಲ. ಈಗ ನೀವು ಹೇಳಿ ನೋಡೋಣ, ನಮ್ಮ ಹೊಟ್ಟೆ ಸೇರ್ತಿರೋ ಅಷ್ಟು ಆಹಾರವನ್ನು ನಾವು ಎಷ್ಟು ಪ್ರಕಾರವಾಗಿ ವಿಂಗಡಿಸ್ಬೋದು ಅಂತ ಯಾರು ಹೇಳಿದ್ದೀರಾ? ನಾವೇ ಹೇಳ್ತೀವಿ. ಒಟ್ಟು ನಾವು 5 ಪ್ರಕಾರದ ಆಹಾರವನ್ನು ನಾವು ಹೊಟ್ಟೆ ಕಳಿಸ್ಕೊಳ್ತಿದ್ದೀವಿ. ಅವ್ಯಾವ್ಯಾವ ಅಂದರೆ ಭಕ್ಷ್ಯ, ಭೋಜ್ಯ, ಲೇಯ, ಚೂಷ್ಯ, ಪಾನೀಯ.
ಭಕ್ಷ್ಯ ಎಂದರೆ ಅಗಿದು ತಿನ್ನುವ ಆಹಾರಗಳು ಎಂದರ್ಥ. ಉದಾಹರಣೆಗೆ ರೊಟ್ಟಿ, ಚಪಾತಿ, ಹಪ್ಪಳ, ಇಡ್ಲಿ, ದೋಸೆ ಇತ್ಯಾದಿ. ಭೋಜ್ಯ ಎಂದರೆ ನುಂಗುವ ಆಹಾರ. ಉದಾಹರಣೆ ಮುದ್ದೆ. ಲೇಹ್ಯ ಎಂದರೆ ನಾಲಿಗೆಯಿಂದ ಸವಿಯುವುದು ಎಂದರ್ಥ. ಎಂದರೆ ನೆಕ್ಕುವುದು. ಉದಾಹರಣೆಗೆ ಉಪ್ಪಿನಕಾಯಿ, ಅಂಬಲಿ, ಗಂಜಿ. ಚೂಷ್ಯ ಎಂದರೆ ಚೂಪುವ ಆಹಾರ ಎಂದರ್ಥ. ಉದಾಹರಣೆಗೆ ಹುಣಸೆ ಹಣ್ಣಿನ ಕ್ಯಾಂಡಿ. ಪಾನೀಯ ಎಂದರೆ ಕುಡಿಯುವ ದ್ರವಾರಗಳು ಎಂದರ್ಥ. ಉದಾಹರಣೆಗೆ ನೀರು, ಪಾನಕ, ಮಜ್ಜಿಗೆ, ಕಷಾಯ, ಹಾಲು, ಎಳನೀರು. ಧನ್ಯವಾದಗಳು. ಮೃಷ್ಟಾನ್ನ ಭೋಜನ ಅಂದರೆ ಎಲ್ಲ ರುಚಿಗಳನ್ನು ಸೇರಿಸ್ಕೊಂಡು ತಿನ್ನುವಂಥ ಆಹಾರ. ಸಿಹಿ, ಕಹಿ, ಒಗರು, ಉಪ್ಪು, ಹುಳಿ, ಖಾರ. ಧನ್ಯವಾದಗಳು. ಓಕೆ ಧನ್ಯವಾದಗಳು. ವಿದ್ಯಾಭ್ಯಾಸ ಮಾಡೋದು ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗೋಕ್ಕೆ. ಆದರೆ ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಮಾಡೋ ಕೆಲಸ ಕಲಿತ್ರೆ ನಾವು ಸಾಯ ತನಕ ನಮ್ಮನ್ನ ಹೊಲ ಸಾಕುತ್ತೆ. ಇಂದಿನ ಯುವಕರು ಓದಕ್ಕಾಗದೆ ಹೋದ್ರೆ ಕೆಲಸ ಸಿಕ್ಕಿಲ್ಲ ಅಂತ ರೀಲ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬದಲು ಬುದ್ಧಿ ಉಪಯೋಗಿಸಿ ಪ್ರಗತಿಪರ ರೈತನಾಗಬಹುದು. 10 ವರ್ಷ ಕಳೆದರೆ ಭಾರತದಲ್ಲಿ ರೈತ ಶ್ರೀಮಂತ ಆಗ್ತಾನೆ. ಈ ಗೌರ್ಮೆಂಟ್ ಕೆಲಸದವರು ಇರೋಕ್ಕಿಂತ ರೈತಗೆ ಜಾಸ್ತಿ ಬೆಲೆ ಸಿಗುತ್ತೆ. ಜಗತ್ತಿನಲ್ಲಿ 5G 6G ಟೆಕ್ನಾಲಜಿ ಮುಂದುವರೆದರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯುವುದಿಲ್ಲ. ಅದು ರೈತನ ಪರಿಶ್ರಮದಿಂದ ಮಾತ್ರ. ಅಂಗೈಯಾಗವಲ ಮಾಡಿದರೆ ಮುಂಗೈ ತುಂಬ ತುಪ್ಪ. ಧನ್ಯವಾದಗಳು. ಒಂದೊಂದು ಅವ್ರದ್ದೇ ಆದ ವಿಶೇಷತೆ ಇದೆ. ಎಲ್ಲ ಮಕ್ಕಳು ಒಂದೊಂದು ಅವ್ರ ಮಾತೆ ಮುತ್ತು ಕೇಳಬೇಕಷ್ಟೇ ನಾವು. ಊಟ ಆಗಿ ನಿಮ್ಮ ಹತ್ರ ಇದೆ. ನೀವು ಹಾಕೊಂಡು ಕುತ್ಕೊಂಡಿದ್ದೀವಿ. ಸಕ್ಕರೆ ಇಲ್ಲ ಹೇಳಿದ್ದೀನಿ. ಸಕ್ಕರೆ ಯೂಸ್ ಮಾಡೋಂಗಿಲ್ಲ. ಬೆಲ್ಲ ಕೊಡು. ಒಬ್ಬಿಡ್ತಾಳ್ರಿ ಇನ್ನೊಂದು. ಖಾರ ಆದ್ರೆ ಇನ್ನೊಂದು. ಸಕ್ಕರೆ ಇಲ್ಲ ಅಂದರೆ 3 ಸರಿ ಸರ್ ನಿಮಗೆ ಲೋಟ ಕೊಟ್ಟಿದ್ದಾರೆ. ನಾವು ಕಲ್ಸಲ್ಲ ಜಗತ್ತಿಗೆ ಅಂತ. ಅಲ್ಲವ್ರಾ, ಈಗ ಊಟ ಮಾಡಿದ್ಮೇಲೆ ಎಲ್ಲಡ್ಕೆ ಕಂಡ್ರೆ ಏನು ಅನ್ಸುತ್ತೆ? ಹಾಂ ಅಲ್ವಾ, ಅದೊಂದು ಸಂಪ್ರದಾಯ ಅಲ್ವರಾ? ಹಾಂ, ಎರಡಕ್ಕೆ ಹಾಕೊಳ್ಳೋದು. ಮತ್ತು ಅದರಿಂದ ಏನು ಉಪಯೋಗ ಗೊತ್ತಾ ಏನಾರು? ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ. ಕ್ಯಾಲ್ಸಿಯಂ ಸುಣ್ಣ ಹಾಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂ ಕೊರತೆ ಇರೋರಿಗೆಲ್ಲ ಎಲೆಕ್ಟ್ರಿಕ್ ಸುಣ್ಣ ಹಾಕೊಂಡಿರೋದು ಇದೆ, ಚೆನ್ನಾಗಿರುತ್ತೆ. ಪಾನ್ ಪರಾಗು, ಗುಡ್ಕ ಅದು ಸೇವನೆ ಮಾಡೋದು ಎಲೆಕ್ಕೆ ಹಾಕಿದ್ರೆ ಒಳ್ಳೆಯದು. ಅದರಲ್ಲಿ ಎಲೆಯಿಂದ ಭಾಳಷ್ಟು ಉಪಯೋಗ ಇದೆಯಲ್ಲ, ವಿಳೆದೆಲೆಯಿಂದ. ಆಮೇಲೆ ಬಾಯಿ ದುರ್ವಾಸನೆ ಹೋಗ್ತದೆ, ಕಫ ಎಲ್ಲ ಇದಾಗುತ್ತೆ. ಮೇನ್ ಜೀರ್ಣಕ್ರಿಯೆಗೆ ಅನುಕೂಲ. ಹಾಂ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತೇಳಿ, ಪದವೀಧರ ಮುಖ್ಯೋಪಾಧ್ಯಾಯರು PM ಶ್ರೀ KPS ನೊಣವಿನಕೆರೆ ಶಾಲೆ. ನಮ್ಮಲ್ಲಿ ಇವತ್ತು ಪ್ರಕೃತಿ ಆಹಾರ ಆರೋಗ್ಯ ನವೋದ್ಯಮ ಸಾಂಪ್ರದಾಯಿಕ ಆಹಾರದಲ್ಲಿದೆ ನಮ್ಮ ಮುಂದಿನ ಭವಿಷ್ಯ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿರುವಂಥ 750 ವಿದ್ಯಾರ್ಥಿಗಳು, 42 ಜನ ಶಿಕ್ಷಕರು, ಎಲ್ಲ ಪೋಷಕವೃಂದದವರು, SDMC ಅವರು ಎಲ್ಲರೂ ಸೇರಿ ಈ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ನಮ್ಮ ಮಕ್ಕಳಲ್ಲಿ ಈ ದಿನದಲ್ಲಿ ಆಗ್ತಾ ಇರುವಂತಹ ಆರೋಗ್ಯದ ಏರುಪೇರುಗಳ ಬದಲಾಗಿ ನಾವು ಮಕ್ಕಳಲ್ಲಿ ಆರೋಗ್ಯದ ಭಾವನೆಯನ್ನು ಮೂಡಿಸಬೇಕು, ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ನೋಡಿದ್ವಿ 3-4ನೇ ತರಗತಿ ಮಕ್ಕಳೆಲ್ಲ BP ಶುಗರ್ನಿಂದ ಮತ್ತು ಒತ್ತಡಕ್ಕೆ ಬಲಿಯಾಗ್ತಾ ಇರುವಂಥದ್ದನ್ನು ನೋಡಿ ಮಕ್ಕಳಲ್ಲಿ ಆ ಜ್ಞಾನಕ್ಕಿಂತ ಹೆಚ್ಚಾಗಿ ಆರೋಗ್ಯ ಬಹಳ ಮುಖ್ಯ, ಆರೋಗ್ಯ ಇದ್ದಾಗ ಜ್ಞಾನಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತೆ ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಕಳೆದ 15 ದಿನಗಳಿಂದ ಇದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡು ಯಾವ ಶಿಕ್ಷಕರು ಯಾವ ವಿಭಾಗದಲ್ಲಿ ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ 40ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಆಹಾರಗಳಲ್ಲಿ
ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂತಹ ವಿಭಾಗಗಳನ್ನು ಗುರುತಿಸಿ ಪ್ರತಿ ಶಿಕ್ಷಕರಿಗೂ 20 ರಿಂದ 25 ವಿದ್ಯಾರ್ಥಿಗಳನ್ನು ನೀಡಿ ಅದಕ್ಕೆ ಸಂಬಂಧಿಸಿದಂತಹ ತಿಂಡಿ ತಿನಿಸುಗಳನ್ನು ಮತ್ತು ವಿಷಯಗಳನ್ನು ಸಂಗ್ರಹಣೆಯನ್ನು ಮಾಡಿ 2 ದಿನಗಳ ಕಾಲ ಏನು ಇವತ್ತು 11/2/2026 ಮತ್ತು 12/2/2026 ಈ 2 ದಿನಗಳು ಈ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಿನ್ನೆಯ ದಿನ ನಮಗೆ ಭಾಳಷ್ಟು ಸಾರ್ವಜನಿಕರಿಂದ ಮತ್ತು ಬೇರೆ ಬೇರೆ ಶಾಲೆಗಳಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಆಗಮಿಸಿ ಸಾಕಷ್ಟು ಸ್ಪಂದನೆಯನ್ನು ಮಾಡಿದ್ದಾರೆ. ನಿನ್ನೆ ದಿನವೇ ನಮಗೆ 3-4 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭೇಟಿಯನ್ನು ನೀಡಿ ಇದರ ಸವಿಯನ್ನು ಸವಿದಿದ್ದಾರೆ. ಅವರ ಅಭಿಪ್ರಾಯಗಳನ್ನು ತಿಳಿತಾ ಹೋದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ ಎನ್ನುವಂಥದ್ದು ನಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸುಮಾರು 10 ದಿನಗಳ ಕಾಲ 15 ದಿನಗಳಿಂದ ಯೋಜನೆಯನ್ನು ಮಾಡಿದ್ವಿ. 10 ದಿನಗಳ ಕಾಲ ಮಕ್ಕಳಿಗೆ ನಮ್ಮ ಪೋಷಕರನ್ನು ಕರೆಸಿ ಯಾವ್ಯಾವುದನ್ನು ತಿಂಡಿ ತಿನಿಸುಗಳನ್ನು ಏನನ್ನು ಬಳಸಿ ಅದರಲ್ಲೂ ಸಾವಯವ ಪದಾರ್ಥಗಳನ್ನೇ ಬಳಕೆಯನ್ನು ಮಾಡಿಕೊಂಡು ಎಣ್ಣೆ, ಡಾಲ್ಡಾ, ಮೈದಾ ಇವುಗಳನ್ನು ಹೊರತುಪಡಿಸಿ ಸಾವಯವ ಬೆಲ್ಲವನ್ನೇ ಬಳಸಿ ಈ ಒಂದು ಆಹಾರ ತಿನಿಸುಗಳನ್ನು ತಯಾರು ಮಾಡಬೇಕು ಅನ್ನುವಂಥದ್ದು, ಒತ್ತಡ ಮುಕ್ತ ಜೀವನವನ್ನು ನಡೆಸೋದು ಹೇಗೆ, ದೀರ್ಘಾಯುಷುಗಳೇ ಆಗಿರುವುದಂಥದ್ದು ಹೇಗೆ, ಯೋಗ ಮತ್ತು ಸಂಗೀತ ಹೇಗೆ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಇಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಉಂಡೆಗಳು ನಮಗೆ ಸಿದ್ಧವಾಗಿದ್ದವು, ತಂಬಿಟ್ಟುಗಳು ಸಿದ್ಧವಾಗಿದ್ದವು. 2,000ಕ್ಕೂ ಹೆಚ್ಚು ಒಬ್ಬಟ್ಟುಗಳನ್ನು ಸಾವಯವ ಪದಾರ್ಥಗಳನ್ನೇ ಬೆಳೆಸಿಕೊಂಡು ಇಲ್ಲಿ ಗೋಧಿ ಮತ್ತು ಮೈದಾವನ್ನು ಬಳಸ್ತಲೇ ಗೋಧಿ ಹಿಟ್ಟಲ್ಲೇ ನಾವು ಒಬ್ಬಟ್ಟನ್ನು ತಯಾರು ಮಾಡುವಂಥದ್ದು ಮತ್ತು ರೊಟ್ಟಿಗಳು 2,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ತಯಾರು ಮಾಡಿ ಅಲ್ಲೇ ಸ್ಥಳದಲ್ಲೇ ತಯಾರು ಮಾಡಿ ನಮ್ಮ ಪೋಷಕರು ಸಾರ್ವಜನಿಕರಿಗೆ ಬಂದಂಥವರಿಗೆ ಉಣಬಡಿಸಿರುವಂಥದ್ದು, ಅದರ ಸವಿಯನ್ನು ಕೊಟ್ಟಿರುವಂಥದ್ದು ತುಂಬ ವಿಶೇಷವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಸಾಕಷ್ಟು ಈ ಕಾರ್ಯಕ್ರಮದ ಏನು ಉತ್ತಮವಾಗಿದೆ, ಈ ಕಾರ್ಯಕ್ರಮವನ್ನು ಹೆಚ್ಚು ಎಲ್ಲ ಕಡೆಯಲ್ಲೂ ಸಹ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರದ ಕಾರ್ಯಕ್ರಮವಾಗಿ ಆಯೋಜನೆಯನ್ನು ಮಾಡಿದರೆ ಮಕ್ಕಳಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿಯೂ ಸಹ ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ಆಯೋಜನೆಯನ್ನು ಮಾಡಬೇಕು ಅನ್ನುವಂಥ ಸ್ಫೂರ್ತಿ ನಮಗೆ ಸಿಕ್ಕಿದೆ. ಆಮೇಲೆ ಸರ್, ಈಗ ಒಳಗಡೆ ಈ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಸಿರಿಧಾನ್ಯಗಳು ಸಂಬಂಧಪಟ್ಟಂಗೆ ಒಂದಷ್ಟು ಐಟಮ್ಸ್ಗಳಿತ್ತು. ಅಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಮಾಡಿದ್ದಾರೆ ಹೊಸ ಥರದ್ದು, ಅಂದರೆ ಈಗ ಮಾಮೂಲಿ ಉಂಡೆ ಅಂತ ಹೇಳಿದ್ರಲ್ಲ, ತಂಬಿಟ್ಟು, ರವೆ ಉಂಡೆ, ಬೇರೆ ಬೇರೆ, ಅದು ಬಿಟ್ಟು ಇನ್ನು ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ ಒಟ್ಟಾರೆ ಸಿರಿಧಾನ್ಯಗಳಲ್ಲಿ ಆ ಸಿರಿಧಾನ್ಯಗಳು ಸ್ವಲ್ಪ ವಿಶೇಷತೆ ಹೇಳಿ. ಇಲ್ಲಿ ಸಿರಿಧಾನ್ಯಗಳನ್ನು ನಾವು ಹೆಚ್ಚಾಗಿ ಬಳಕೆಯನ್ನು ಮಾಡಿ ಅದನ್ನು ಪ್ರಚೋದನೆಯನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳಲ್ಲಿ ರೊಟ್ಟಿಯನ್ನು ಮಾಡುವಂಥದ್ದು, ಸಿರಿಧಾನ್ಯಗಳಲ್ಲಿ ಉಪ್ಪಿಟ್ಟನ್ನು ಮಾಡುವಂಥದ್ದು, ಅನ್ನಗಳನ್ನು ಮಾಡುವಂಥದ್ದು, ಇದರ ವಿಶೇಷತೆಯನ್ನು ಅದರ ಜೊತೆಗೆ ಎಲ್ಲದರಲ್ಲೂ ಸಹ ತಂಬಿಟ್ಟುಗಳನ್ನು ಮಾಡುವಂಥದ್ದು, ಉಂಡೆಗಳನ್ನು ಮಾಡಿಸಿ ಮಕ್ಕಳಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಒಣ ಹಣ್ಣುಗಳನ್ನು ಅದರ ಮಹತ್ವವನ್ನು ಪರಿಚಯಿಸುವಂಥ ಕಾರ್ಯಕ್ರಮಗಳು, ಜೊತೆಗೆ ಇಲ್ಲಿರುವಂಥ ಪ್ರಕೃತಿಯಲ್ಲಿ ಸಿಗುವಂಥ ತುಳಸಿ ಆಗಿರ್ಬೋದು, ಬೇವಾಗಿರ್ಬೋದು, ಅರಳಿ ಆಗಿರ್ಬೋದು, ಅದರಿಂದ ನಮಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಆ ಮರಗಳಿಂದ ಅನ್ನುವಂಥದ್ದನ್ನು ಎಲ್ಲ ಮಕ್ಕಳು ಸಹ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾವೆ. ಅದರ ಜೊತೆಗೆ ನಾವು ಹಿಂದೆ ಬಳಸ್ತಾ ಇದ್ದಂಥದ್ದನ್ನು ಪ್ಲಾಸ್ಟಿಕ್ಕನ್ನು ಮುಕ್ತ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ, ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸುವಂಥ ಉದ್ದೇಶದಿಂದ 3,500 ಮಣ್ಣಿನ ಕುಡಿಕೆಗಳನ್ನು ಮತ್ತು ಲೋಟಗಳನ್ನು ತರಿಸಿ ಮಕ್ಕಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರು ಪಾನೀಯಗಳನ್ನು, ಜ್ಯೂಸ್ಗಳನ್ನು, ಕಷಾಯಗಳನ್ನು ಕೊಡುವುದಕ್ಕೆ ಮಣ್ಣಿನ ಕುಡಿಕೆಗಳಲ್ಲಿ, ಮಣ್ಣಿನ ಲೋಟಗಳಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀರಿನ ವ್ಯವಸ್ಥೆಗೆ ಮಣ್ಣಿನ ಊಜುಗಳನ್ನು 20 ಮಣ್ಣಿನ ಊಜುಗಳನ್ನು ಇಟ್ಟು ಅದರ ಮೂಲಕ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದನ್ನು ಕ್ಯಾರಿ ಬ್ಯಾಗ್ಗಳೆಲ್ಲ ಯೂಸ್ ಮಾಡಿದ್ರೆ ಏನಕ್ಕೆ ಮಾಡ್ತಿದ್ದೀರಾ? ಕ್ಯಾರಿ ಬ್ಯಾಗ್ ಮಾಡಿಸಿಲ್ಲ ಅಂದರೆ ನೀವೇನು ಅದನ್ನೇ ಮಾಡಿಲ್ಲ. ಈಗ ಇದಕ್ಕೆ ನೀವು ಅದನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂದರೆ ಏನು ಈಗ ನಾವು ಈಗ ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಿಷೇಧ ಮಾಡಿರೋದ್ರಿಂದ ನಾವು ಬಟ್ಟೆ ಬ್ಯಾಗ್ಗಳನ್ನು ಸುಮಾರು 2,500 ಬಟ್ಟೆ ಬ್ಯಾಗ್ಗಳನ್ನು ತರಿಸಿ ಅದನ್ನು ಮಕ್ಕಳಿಗೆ ಅದನ್ನು ಏನು ನೋಂದಣಿಯಲ್ಲೇ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆ ಬಟ್ಟೆ ಬ್ಯಾಗ್ಗಳನ್ನು ಬಳಸೋದಕ್ಕೆ ಯಾವುದೇ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮಕ್ಕಳು ಸ್ನ್ಯಾಕ್ಸ್ಗಳನ್ನು ಕೊಡೋದಕ್ಕೆಲ್ಲ ನಾವು ಬಾಳೆ ಎಲೆಗಳನ್ನು, ಮುತುಕದ ಎಲೆಗಳನ್ನು ಬಳಕೆಯನ್ನು ಮಾಡಿಕೊಂಡಿದ್ದೀವಿ. ಅಲ್ಲಿ ನಾವು ಡಸ್ಟ್ಬಿನ್ಗಳನ್ನು ಸಹ ಪ್ಲಾಸ್ಟಿಕ್ಗಳನ್ನು ಬಳಸದೆ ಗೋಣಿ ಚೀಲಗಳನ್ನು ಬಳಸಿ ಅದರೊಳಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಒಟ್ಟಾರೆ ಸಂಪೂರ್ಣವಾಗಿ 99 ಭಾಗ ಪ್ಲಾಸ್ಟಿಕ್ಕನ್ನು ನಿಷೇಧವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಸರ್, ಇಲ್ಲಿ ಈಗ ಒಳಗಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ಕಿನ್ ಅಲರ್ಜಿ ಮತ್ತು ಹಲ್ಲುಗಳ ಸಂರಕ್ಷಣೆಗೆ ಒಂದಷ್ಟು ಸಾವಯವ ಪದಾರ್ಥಗಳು ಅಥವಾ ನಮ್ಮ ಸಾಂಪ್ರದಾಯಿಕ ಬಳಸಿರೋದುಂಟು. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಇಲ್ಲಿ ನಾವು ಭಾಳಷ್ಟು ಜಾಸ್ತಿಯಾಗಿ ನಾವು ರಾಸಾಯನಿಕಗಳ ಮರೆವಾಗಿರುವಂಥದ್ದು ಸ್ವಚ್ಛತೆಗೆ ಮತ್ತು ಸೌಂದರ್ಯವರ್ಧನೆಗೆ. ಆ ಸ್ವಚ್ಛತೆ ಮತ್ತು ಸೌಂದರ್ಯವರ್ಧನೆಯನ್ನು ಮಾಡೋದಕ್ಕೂ ಸಹ ನಮಗೆ
ಸಾವಯವ ವಸ್ತುಗಳನ್ನು ಬಳಸಿಕೊಂಡು ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಮಾರ್ಜಕಗಳನ್ನು ಮತ್ತು ಸೌಂದರ್ಯವರ್ಧಕಗಳನ್ನು ನಮ್ಮಲ್ಲಿರುವಂಥವುಗಳು ಇಂದಿನ ಸಂಪ್ರದಾಯದಲ್ಲಿ ಏನು ಬಳಸ್ತಾ ಇದ್ರೋ ಸೀಗೆಕಾಯಿ ಆಗಿರ್ಬೋದು, ಇದ್ದಿಲು ಪುಡಿ ಆಗಿರ್ಬೋದು, ಇವುಗಳನ್ನು ಬಳಸಿ ನಾವು ಸ್ವಚ್ಛತೆಯನ್ನು ಮಾಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸೌಂದರ್ಯವರ್ಧಕಕ್ಕೆ ನಾವು ಅರಿಶಿಣವನ್ನು ಬಳಸುವಂಥದ್ದು, ಕಡಲೆ ಹಿಟ್ಟನ್ನು ಬಳಸುವುದರ ಮೂಲಕ ಸೌಂದರ್ಯವರ್ಧನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಾಯೋಗಿಕವಾಗಿ ಮಕ್ಕಳು ಮಾಡೋದ್ರ ಮೂಲಕ ಅದನ್ನು ಬಳಕೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ತುಂಬ ಸರ್. ಈಗ ಸರ್ ಅಲ್ಲಿ ಹಿಂದ್ಗಡೆ ನನ್ನನ್ನು ಬದುಕಿಸಿ ನೀವು ಬದುಕಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಏನೋ ಒಂದು ಮಾಡಿದ್ದೀರಿ, ಅದರದ್ದು ಏನು ಸರ್ ಅದು? ಅಂದರೆ ನಮಗೆ ಇವತ್ತು ಬೀಜಗಳನ್ನು ಮತ್ತು ಧಾನ್ಯಗಳನ್ನು ಸಂಗ್ರಹಣೆಯನ್ನು ಮಾಡುವಂಥದ್ದು ರಾಸಾಯನಿಕಗಳನ್ನು ಬಳಸಿ ಸಂಗ್ರಹಣೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಬಳಸುವಂಥ ಸಂದರ್ಭದಲ್ಲಿ ರಾಸಾಯನಿಕ ವಸ್ತುಗಳು ನಮ್ಮ ಬಾಡಿಯನ್ನು, ದೇಹವನ್ನು ಸೇರ್ತಾ ಇದೆ. ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಕ್ಯಾನ್ಸರ್ ಎನ್ನುವಂತಹ ಜೀವನ ಶೈಲಿ ಕಾಯಿಲೆಗಳ ನಮ್ಮ ದೇಹ ಸಾಕಷ್ಟು ಅವಕಾಶವನ್ನು ಮಾಡಿಕೊಡ್ತಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಣೆಯನ್ನು ಮಾಡೋದಕ್ಕೆ ಮೂಡೆಗಳು, ವಾಡೆಗಳು ಇವುಗಳನ್ನೆಲ್ಲ ಹಿಂದೆ ಬಳಸ್ತಾ ಇದ್ವಿ. ಆ ವಸ್ತುಗಳನ್ನು ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಹಾರ ಧಾನ್ಯಗಳನ್ನು ಸಹ ಸಂಗ್ರಹಣೆಯನ್ನು ಮಾಡಿಕೊಂಡು ಬಹಳ ದಿನಗಳ ಕಾಲ ಕೆಡದಂತೆ ಇಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಾಡೆ ಹೇಳ್ತಾ ಇದೆ, ನನ್ನನ್ನು ಬದುಕಿಸಿ ನೀವು ಬದುಕಿ ಅಂತೇಳಿ. ಆ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭದಲ್ಲಿ ಇಟ್ಟು ಅಲ್ಲಿ ಒಂದು ಫೋಟೋ ತೆಗೆದುಕೊಳ್ಳುವ ಒಂದು ಬೂತನ್ನಾಗಿ ನಾವು ನಿರ್ಮಾಣ ಮಾಡಿದ್ದೇವೆ, ಎಲ್ಲರಿಗೂ ಅರಿವನ್ನು ಮೂಡಿಸಲಿ ಎನ್ನುವಂಥ ಉದ್ದೇಶದಿಂದ. ಓಹ್, ಸೆಲ್ಫಿ ಪಾಯಿಂಟ್ ಅದು. ಪಾಯಿಂಟ್. ಸೂಪರ್ ಸೂಪರ್ ಸರ್. ಈಗ ನೀವೆಲ್ಲ ಈ ಏನು ನೊಣವಿನಕೆರೆ KPS ಶಾಲೆಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಮೊದಲಿಂದಲೂ ಮಾಡ್ತಾ ಇದ್ದೀರಿ. ಈ ಥರದ ಕಾನ್ಸೆಪ್ಟ್ಗೆ ನಿಮಗೆ ಪ್ರೇರಣೆ ಯಾರು? ಯಾವ ಥರ ಆಲೋಚನೆ ಬಂತು ನಿಮಗೆ ಅಂತ? ನಮಗೆ ನಾವೇ ಪ್ರೇರಣೆ ಅದಕ್ಕೆ. ಹೌದಾ? ನೀವು ಒಳ್ಳೆ ಉತ್ತಮ ಕೃಷಿಕರು ಇದ್ದೀರಿ, ಒಳ್ಳೆ ಉತ್ತಮ ಶಿಕ್ಷಕರು ಇದ್ದೀರಿ, ಆಮೇಲೆ ಉತ್ತಮ ಆಡಳಿತಗಾರರು ಇದ್ದೀರಿ. ಬೇಕಾದ್ರೆ ಒಂದು ಮಾತಲ್ಲಿ ಹೇಳಿ ಇದಕ್ಕೆಲ್ಲ ನಿಮಗೆ ಸ್ಫೂರ್ತಿ ಯಾರು? ನೀವು ಏನಂದರೆ 24/7 ಅಂದರೆ 365 ಡೇಸ್ ಯಾವಾಗಲೂ ನೀವು ಈ ಕ್ರಿಯಾಶೀಲ ಇರ್ತೀರಲ್ಲ, ಅದ್ರದ್ದು ಗುಟ್ಟು ಹೇಳಿ. ಏನು ನಿಮ್ಮ ಆರೋಗ್ಯದ ಗುಟ್ಟು ಮತ್ತು ಈ ಕ್ರಿಯಾಶೀಲತೆ ಗುಟ್ಟು ಹೇಳಿ. ನಾವು ಆದಷ್ಟು ನನಗೆ ಮೊದಲಿಂದಲೂ ಸಹ ಈ ಸಾವಯವ ಆಹಾರ ಪದಾರ್ಥಗಳ ಕಡೆ ಹೆಚ್ಚಿನ ಗಮನ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಂಡು ನಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶ ನಮಗೆ ಇತ್ತು. ಆ ಉದ್ದೇಶದಿಂದ ನಾವೇನು ಮಾಡೋದು ಅಂತಂದರೆ ಮಕ್ಕಳಲ್ಲೂ ಆರೋಗ್ಯವನ್ನು ಕಾಪಾಡುವಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಯಾವಾಗಲೂ ಅದರ ಕಡೆನೇ ಆಲೋಚನೆಯನ್ನು ಮಾಡಿ ಮೊದಲು ನಮ್ಮ ಶಿಕ್ಷಕರಿಗೆ ಅದರ ಬೀಜವನ್ನು ಬಿತ್ತನೆಯನ್ನು ಮಾಡಿದ್ವಿ. ಸಾವಯವ ಪದಾರ್ಥಗಳನ್ನು ಸೇವಿಸಿದ್ದೆ ಆದರೆ ನಾವು ಯಾಕೆ ಬದುಕ್ಬೋದು ಅಂತ. ನನ್ನ ಮನೆಯಲ್ಲೂ ಸಹ ಅದನ್ನೇ ಪ್ರಯೋಗ ಮಾಡಿಕೊಂಡು ನಾವು 8-10 ವರ್ಷಗಳ ಹಿಂದಿನಿಂದಲೂ ಸಹ ನಾವು ಸಿರಿಧಾನ್ಯಗಳನ್ನು, ಸಾವಯವ ಬೆಲ್ಲಗಳನ್ನು ಬಳಸ್ಕೊಳ್ಳುವಂಥದ್ದು. ನಮ್ಮ ಮಕ್ಕಳಿಗೆ ಇದುವರೆಗೂ ಸಹ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿಲ್ಲ. ಕಷಾಯ ಇದ್ರ ಮೂಲಕನೇ ನಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಂಡು ಪ್ರಾಯೋಗಿಕವಾಗಿ ನೋಡಿದ ನಂತರ ಎಲ್ಲ ಮಕ್ಕಳಿಗೂ ಅನ್ವಯಿಸಿದ್ರೆ ನನಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ನಾನು 750 ವಿದ್ಯಾರ್ಥಿಗಳೇ ಪ್ರತಿದಿನ ನೋಡ್ತಾ ಇದ್ದೀನಿ. 20-25 ಮಕ್ಕಳು ನಮಗೆ ಶೀತ, ನೆಗಡೆ, ಕೆಮ್ಮು, ಜ್ವರ ಅಂತೇಳಿ ದಿನ ಹೋಗ್ತಾ ಇದ್ದಾವೆ. ಇದನ್ನೇನಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಅಂತಂದರೆ ಮೊದಲು ನಾವು ಪೋಷಕರಿಗೆ ಮೂಡಿಸಬೇಕು. ಆ ಪೋಷಕರಿಗೆ ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ಅಂದರೆ ಅವರನ್ನು ಶಾಲೆ ಹತ್ರ ಬರಂಗೆ ಮಾಡಬೇಕು, ಅವರಿಗೆ ಪರಿಚಯ ಮಾಡಬೇಕು ಅಂತೇಳಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಆಯೋಜನೆಯನ್ನು ಮಾಡೋದ್ರ ಮೂಲಕ ಪೋಷಕರಿಗೆ ತಿಳಿಸಿ ಆ ಮೂಲಕ ಮಕ್ಕಳಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಅದನ್ನು ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ನಿಮ್ಮ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ, ವಿವರವಾಗಿ ಹೇಳಿದ್ರಿ ಎಲ್ಲೋದ್ರು. ಮತ್ತು ನಿಮಗೆ ಮತ್ತು ನಿಮ್ಮ ಶಿಕ್ಷಕ ವೃಂದಕ್ಕೆ ಮತ್ತು ನಿಮಗೆ ಬೆಂಬಲಿಸಿದಂಥ ಪ್ರತಿಯೊಬ್ಬರಿಗೂ ನಾವು ನಮ್ಮ ಆದಿತ್ಯವಾಣಿ ಆನ್ಲೈನ್ ನ್ಯೂಸ್ ಚಾನಲ್ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ. ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಎಲ್ಲ ಮಾಹಿತಿಗಳನ್ನು ಭಾಳಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಮಗೂ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ ಎನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಜನಕ್ಕೆ ತಲುಪಲಿ. ಇದು ತಾಲೂಕಿಗೆ ಮಾತ್ರ ಅಲ್ಲ, ಜಿಲ್ಲೆ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ರೂಪುಗೊಳ್ಳಲಿ. ನಮ್ಮ ಭಾರತದ ಜನತೆ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಭಾರತೀಯತ್ವವನ್ನು ಉಳಿಸಿಕೊಂಡು ಭವ್ಯ ಭಾರತ ನಿರ್ಮಾಣ ಮಾಡೋದಕ್ಕೆ ಇದು ವೇದಿಕೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.